ರಮ್ಯಾ ಪೋಸ್ಟ್ಗೆ ನಟ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಾಮೆಂಟ್ ಕೇಸ್ ಸಂಬಂಧ ಏನಿದೆ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಆದರೆ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ. ಬೇಲ್ ಆಗೋಗಿದೆ ಈಗ ಆರೋಪಿಗಳಿಗೆ. ರಮ್ಯಾಗೆ ಅಶ್ಲೀಲ ಮೆಸೇಜ್ಗಳನ್ನ ದರ್ಶನ್ ಫ್ಯಾನ್ಸ್ ಏನ್ ಕಳಿಸಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಕೊಟ್ಟಂತ ದೂರನ್ನ ಆಧರಿಸಿ FIR ಹಾಕಿ ಎಲ್ಲರನ್ನೂ ಕೂಡ ಸೆರೆಮನೆಗೆ ಅಟ್ಟಿದ್ರು ಪೊಲೀಸರು. ಬಟ್ ಈಗ ಅವ್ರಿಗೆಲ್ಲ ಬೇಲ್ ಆಗಿದೆ ಆದರೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಜಾಮೀನು ಷರತ್ತುಗಳನ್ನ ಪೂರೈಸಕ್ಕೆ ವಿಳಂಬ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ತನಕ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಷರತ್ತು ಮತ್ತು ಶ್ಯೂರಿಟಿ ಒದಗಿಸೋಕೆ ಪರದಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್. 1 ಲಕ್ಷ ಬಾಂಡ್, 1 ಲಕ್ಷ ಒಂದು ಶ್ಯೂರಿಟಿನ ಕೊಡಬೇಕು ಅಂತ ಷರತ್ತುಬದ್ಧ ಬೇಲ್ ಆಗಿರೋದು ಆರೋಪಿಗಳಿಗೆ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಜ್ವಲ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ನೋಡಿ, ಬೇಲ್ ಆಗಿದೆ, ಬಿಡುಗಡೆ ಭಾಗ್ಯ ಇಲ್ಲ. ಷರತ್ತುಬದ್ಧ ಜಾಮೀನಿಗೆ ಏನೆಲ್ಲ ಒಂದು ಷರತ್ತುಗಳನ್ನು ಹಾಕಿತ್ತು ಕೋರ್ಟ್, ಅದನ್ನು ಒದಗಿಸಕ್ ಆಗ್ತಾ ಇಲ್ಲ ಈಗ ಆರೋಪಿಗಳಿಗೆ. ಮಧುಸೂದನ್, ರಮ್ಯಾ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ರು ಕೂಡ ಅವರಿಗೆ ಬಿಡುಗಡೆ ಭಾಗ್ಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕೋರ್ಟ್ ಈಗ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದ್ರು ಕೂಡ ಅವರಿಗೆ ಷರತ್ತನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದೇನಿದೆ ಅದು ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಅಂದ್ರೆ ಈಗಾಗಲೇ 1 ಲಕ್ಷ ಬಾಂಡ್ ಹಾಗೆ ಒಬ್ಬರ ಶ್ಯೂರಿಟಿಯನ್ನು ಒದಗಿಸುವಂತೆ ಕೋರ್ಟ್ ಆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿರುವಂತದ್ದು. ಇವರಿಗೆ 1 ಲಕ್ಷ ಬಾಂಡ್ ಆಗಿರ್ಬೋದು, ಹಾಗೆ ಒಬ್ಬರ ಶ್ಯೂರಿಟಿಯನ್ನು ಕೂಡ ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 7 ಜನ ಆರೋಪಿಗಳಿಗೆ ಹೈಕೋರ್ಟ್ ಅಕ್ಟೋಬರ್ 10ರಂದು ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತ್ತು. ಕೆ ಪ್ರಮೋದ್, ಮಂಜುನಾಥ್, ರಾಜೇಶ್, CY, ಓಬಣ್ಣ, ಸಿ ಗಂಗಾಧರ್, ಚಿನ್ಮಯಿ ಶೆಟ್ಟಿ ಅನ್ನುವಂಥವರಿಗೂ ಕೂಡ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಆದ್ರೆ ಅವರಿಗೆ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಅನ್ನೋದು ಸಿಗ್ತಾ ಇಲ್ಲ. ಈ ಒಂದು ಪ್ರಕರಣದಲ್ಲಿ ಒಟ್ಟು 12 ಆರೋಪಿಗಳನ್ನ CCB ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿರ್ತಾರೆ. ಪ್ರಕರಣದಲ್ಲಿ ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿರ್ತಾರೆ. 380 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಒಂದು ಕೆಲಸವನ್ನು ಕೂಡ CCB ಪೊಲೀಸರು ಮಾಡಿರ್ತಾರೆ. ಇದರಲ್ಲಿ ಪ್ರಮುಖವಾಗಿ ರಮ್ಯಾ ಸ್ಟೇಟ್ಮೆಂಟ್ ಆಗಿರ್ಬೋದು, FSL ವರದಿ ಆಗಿರ್ಬೋದು, ಹಾಗೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ದರ್ಶನ್ ಮೇಲಿನ ಅಭಿಮಾನಕ್ಕೆ ಇವರೆಲ್ಲರೂ ಕೂಡ ಕಮೆಂಟ್ ಅನ್ನ ಹಾಕಿ ಜೈಲು ಸೇರಿದ್ರು. ಆದ್ರೂ ಕೂಡ ಇಂದಿಗೂ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಜಾಮೀನು ಸಿಕ್ಕಿದೆ ಆದ್ರೆ ಬಿಡುಗಡೆ ಭಾಗ್ಯ ಅನ್ನುವಂಥದ್ದಿಲ್ಲ. ಇವರಿಗೆ ಜಾಮೀನಿನ ಷರತ್ತನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.